ಹಲೋ, ನಮಸ್ತೆ ಎಲ್ರಿಗೂ. ನಾನು ಈ ಫಿಕ್ಸಿಟ್ ಸ್ಕಿಲ್ಲರ್ಸ್ ಆ್ಯಪ್ನ ನಿಮಗೆ ಹೆಂಗೆ ಯೂಸ್ ಮಾಡಬೇಕು ಅಂತ ನಾನು ಸ್ಟೆಪ್ ಬೈ ಸ್ಟೆಪ್ ನ್ಯಾವಿಗೇಷನ್, ಎಲ್ಲಿ ಈ ಕಸ್ಟಮರ್ ಲಾಗಿನಲ್ಲಿ ಹೆಂಗೆ ನಾವು ವರ್ಕ್ ಮಾಡಬೇಕು, ನಾವು ಹೆಂಗೆ ವರ್ಕರ್ ಆಗಿ ನಾವು ಹೆಂಗೆ ವರ್ಕ್ ಮಾಡಬೇಕು ಅನ್ನೋದನ್ನ ನಾನು ಈ ಆ್ಯಪ್ನಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಈಗ ಇದು ನೋಡಿ, ಫೈಂಡ್ ಅ ಪ್ರೋ ನಿಯರ್ ಯು, ನಿಮ್ಮ ಹತ್ತಿರದಲ್ಲಿರುವಂತಹ ವರ್ಕರ್ಗಳನ್ನ ನೀವು ಹುಡುಕಿ ಅಂತ ಅದು ತೋರಿಸ್ತಾ ಇದೆ. ಇಲ್ಲಿ ನಾವು ಮೈ ಪ್ರೀವಿಯಸ್ ಬುಕ್ಕಿಂಗ್ಸ್ ಅನ್ನೋದು ಇಲ್ಲಿ ತೋರಿಸ್ತಾ ಇದೆಯಲ್ಲ, ಇದನ್ನ ನಮ್ಮ ಪ್ರೀವಿಯಸ್ ಬುಕ್ಕಿಂಗ್ ಹಿಸ್ಟ್ರಿ ನೋಡ್ಕೋಬಹುದು. ಇಲ್ಲಿ ಸಪೋರ್ಟ್ ಅಂತ ಇದೆಯಲ್ಲ, ಇಲ್ಲಿ ನಾವು ಕಂಪ್ಲೇಂಟ್ಸ್ನ ಫೈಲ್ ಮಾಡ್ಬೋದು. ಇಲ್ಲಿ ನಾವೇನು ಕಂಪ್ಲೇಂಟ್ನ ಫೈಲ್ ಮಾಡ್ತೀವೋ ಅದು ನನಗೆ ನನ್ನ ನಂಬರ್ಗೆ ಮತ್ತು ನನ್ನ ಇಮೇಲ್ ಐ ಡಿಗೆ ಆಟೋಮೆಟಿಕ್ ಆಗಿ ಬರುತ್ತೆ. ನಾನು ಅದನ್ನ ಏನಿದೆ ಅನಲೈಸ್ ಮಾಡಿ ನಾವು ಏನು ಬೇಕು, ಅದಕ್ಕೆ ಏನು ಪರಿಹಾರ ಕೊಡಬೇಕು ಅದನ್ನ ನಾನು ಕೊಡ್ತೀನಿ. ಈಗ ನನಗೆ ಹತ್ತಿರದಲ್ಲಿರುವಂತಹ ಪ್ಲಂಬರ್, ಪೇಂಟರ್, ಕಾರ್ಪೆಂಟರ್ ಎಲ್ಲ ಬೇಕಾಗಿದೆ. ಈಗ ನನಗೆ ಸದ್ಯಕ್ಕೀಗ ನಾನು ಒಂದು ಎಲೆಕ್ಟ್ರಿಷಿಯನ್ ಅಲ್ಲೋ ಅಂತ ಕೇಳ್ತಾ ಇದ್ದೆ, ಲೊಕೇಶನ್ಗೆ ಅಲ್ಲೋ ಕೊಟ್ಟೆ. ಈಗ ಅಲ್ಲಿ ಮ್ಯಾಪಲ್ಲಿ ಅದು ತಗೊಳುತ್ತೆ, ನನ್ನ ಹತ್ರದಲ್ಲಿ ಯಾರು ಆನ್ಲೈನಲ್ಲಿ ಇರ್ತಾರೋ ಅದನ್ನ ತಗೊಳ್ತಾ ಇದೆ. ಇಲ್ಲಿ ತೋರಿಸ್ತಾ ಇದೆ ಇದು. ಈಗ ನನ್ನ ಹತ್ತಿರದಲ್ಲಿರುವಂಥ ಅದನ್ನ ತಗೊಳುತ್ತೆ. ಈಗ ಅದು ತಗೊಂಡಾಗ ಈಗ ನಾನು ನನ್ನ ಇನ್ನೊಂದು ವರ್ಕರ್ ಲಾಗಿನ್ ಪೇಜ್ನಲ್ಲಿ ನಾನು ನೋಡೋಕೆ ಹೋಗ್ತಾ ಇದ್ದೀನಿ. ಈಗ ನಾನು ಡ್ಯೂಟಿ ಆನ್ ಮಾಡ್ತೀನಿ. ನಾನು ಡ್ಯೂಟಿ ಆನ್ ಮಾಡಿದ ತಕ್ಷಣ ಈ ಬುಕ್ಕಿಂಗ್ನ ಕ್ಯಾನ್ಸಲ್ ಮಾಡಿ ಮತ್ತೆ ಈಗ ಹೊಸದಾಗಿ ಬುಕ್ ಮಾಡೋಣ. ನನಗದು ಬೇಡ. ಈಗ ನಾನು ಪ್ಲಂಬರ್ ನನಗೆ ಬೇಕಾಗಿದ್ದಾರೆ. ಈಗ ನಾನು ಇರುವಂಥ ಲೊಕೇಶನ್ನು ಮೈಸೂರಿನಲ್ಲಿ ಅದು ತಗೋತು. ಈಗ ನನ್ನ ಹತ್ತಿರದಲ್ಲಿರುವಂತಹ ಪ್ಲಂಬರ್ನ ನಾನು ಹುಡುಕ್ತೆ. ಏನಪ್ಪ ಅದು ಬೀಪ್ ಸೌಂಡ್ ಬರ್ತಾ ಇದೆ, ಏನದು ಅಂತ ಗೊತ್ತಾಗ್ತಾ ಇಲ್ಲ. ಅಂದರೆ ಇದು ನನ್ನ ಇನ್ನೊಂದು ವರ್ಕರ್ ಲಾಗಿನ್ ಪೇಜ್ಗೆ ಬಂದಿರತಕ್ಕಂತಹ ನೋಟಿಫಿಕೇಶನ್. ನಾನು ಡ್ಯೂಟಿ ಆನ್ ಮಾಡಿದ್ನಲ್ಲ, ಅದರದ್ದು ನೋಟಿಫಿಕೇಶನ್ ಬಂದಿದೆ ಇಲ್ಲಿ. ಈಗ ನಾನು ಜಾಬ್ನ ಅಕ್ಸೆಪ್ಟ್ ಕೊಟ್ಟೆ. ಅಕ್ಸೆಪ್ಟ್ ಕೊಟ್ಟ ತಕ್ಷಣ ನನಗೆ ಇಲ್ಲಿ ರೂಟ್ ಅನ್ನೋದು ಶೋ ಆಗುತ್ತೆ. ಇಲ್ಲಿ ನೋಡಿ, ಈ ಜಾಗ ಅವ್ರು ಇರ್ತಕ್ಕಂತಹ ಜಾಗ, ಯಾರು ಕಸ್ಟಮರ್ ಇರ್ತಕ್ಕಂತಹ ಜಾಗ. ಇಲ್ಲಿ ನೋಡಿ ಮ್ಯಾಪ್ಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಾವು ಅವರ ಹತ್ರನೇ ಹೋಗ್ಬೋದು. ಅವರ ಹತ್ತಿರದ ಲೊಕೇಶನ್ ಏನಿರುತ್ತೋ ಆ ಲೊಕೇಶನ್ನ ನಮಗೆ ತೋರಿಸುತ್ತೆ. ಐ ಆಮ್ ಆನ್ ದ ವೇ, ಐ ಆಮ್ ಅರೈವ್ಡ್. ಯಾಕಂದ್ರೆ ನಾನು ನನ್ನ ಮನೆಯಲ್ಲೇ ಕೂತ್ಕೊಂಡು 2 ಅಕೌಂಟ್ ಆಪರೇಟ್ ಮಾಡ್ತಾ ಇರೋದ್ರಿಂದ ಅದೇ ಲೊಕೇಶನ್ ಅದು ತೋರಿಸುತ್ತೆ. ಈಗ ಆನ್ ಟೈಮ್ ಸೆಲ್ಫಿ ವೆರಿಫಿಕೇಶನ್ ಅಂತ ಒಂದು ಕೇಳುತ್ತೆ. ಆನ್ ಟೈಮ್ ಸೆಲ್ಫಿ ವೆರಿಫಿಕೇಶನ್ ಅಲ್ಲಿ ನಾನು ಈಗ ಅಲೋ ದಿಸ್ ಟೈಮ್ ಅಂತ ಕೊಡ್ತೀನಿ. ಈಗ ನಂದು ವೆಬ್ಬಲ್ಲಿ ಓಪನ್ ಆಗ್ತಾ ಇಲ್ಲ, ಸುಮ್ಮನೆ ಕ್ಯಾಪ್ಚರ್ ವೆರಿಫೈ ಅಂತ ಕೊಟ್ಟಿರ್ತೀನಿ. ಈಗ ವೆರಿಫೈ ತಗೊಂಡಿದೆ ಇದು. ಈಗ ನೆಕ್ಸ್ಟು ಕಸ್ಟಮರ್ ಹತ್ರ ಬಂದಿರುವಂಥ ಕೋಡ್ನ ನಾನು ಅಲ್ಲಿ ಎಂಟ್ರ್ ಮಾಡಬೇಕಾಗಿರುತ್ತೆ. ಕಸ್ಟಮರ್ಗೆ ಏನು ಕೋಡ್ ಬಂದಿದೆ? 3900. ಈ ಕೋಡನ್ನು ನಾನು ನನ್ನ ಇನ್ನೊಂದು ಅಕೌಂಟಲ್ಲಿ ಎಂಟರ್ ಮಾಡ್ತಾ ಇದ್ದೆ, 3900. ಈಗ ವೆರಿಫೈ ಸ್ಟಾರ್ಟ್ ಅ ವರ್ಕ್. ಈಗ ನನಗೆ ವೆರಿಫೈ ಆಯಿತು ಅದು. ಈಗ ನಾನು ಒಂದು ಹೋಗಿ ಕೆಲಸನ ನೋಡ್ತೀನಿ, ಏನು ಕೆಲಸ ನಡೀತಾ ಇದೆ, ಏನು ಮಾಡಬೇಕು ಅಂತ. ಅವಾಗ ಕೆಲಸ ನೋಡಿದಾಗ ನಾನು ಈಗ ಅಲ್ಲಿ ಒಂದು ನಲ್ಲಿಯನ್ನು ಹಾಕ್ಬೇಕಾಗಿರುತ್ತೆ. ಈಗ ಒಂದು ಇವತ್ತಿನ ನಲ್ಲಿ ಪ್ರೈಸು ಒಂದು 50ರಿಂದ 100 ರೂಪಾಯಿ ಅಂತ ಇಟ್ಕೊಂಡ್ರು, ನನ್ನ ಚಾರ್ಜ್ ಎಲ್ಲ ಸೇರಿ, ಫಿಕ್ಸ್ ಮಾಡುವ ಚಾರ್ಜ್ ಎಲ್ಲ ಸೇರಿ ಒಂದು 200 ರೂಪಾಯಿ ಅಂತ ಇಟ್ಕೊಳ್ಳೋಣ. 200 ರೂಪಾಯಿಗೆ ಕಂಪ್ಲೀಟ್ ಜಾಬ್. ಇಲ್ಲಿಗೆ ನಂದು ಜಾಬು ಕಂಪ್ಲೀಟ್ ಆಯಿತು. ಈಗ ನಮ್ಮ ವರ್ಕರ್ ಲಾಗಿನ್ ಪೇಜಲ್ಲಿ ಏನಪ್ಪ ತೋರಿಸ್ತಾ ಇದೆ, ಅಲ್ಲೂ ಕಂಪ್ಲೀಟ್ ಆಯಿತು. ಈಗ ನೀವು ದುಡ್ಡನ್ನ ತಗೋತೀರಾ, ಅದು ಸೀದಾ ನೀವು ವರ್ಕರ್ ಕೈಯಿಂದಾನೇ ತಗೊಳ್ಳೋದು. ಈಗ ನಿಮ್ಮ ಕಸ್ಟಮರ್ ಏನಿರ್ತಾರೋ ಅವರು ನಿಮಗೆ ಡೈರೆಕ್ಟಾಗಿ ದುಡ್ಡು ಕೊಡುವಂಥದ್ದು. ಇಲ್ಲಿ ಯಾವುದೇ ರೀತಿಯಾದಂತಹ ಪ್ಲಾಟ್ಫಾರ್ಮ್ ಫೀಸ್ ಅಥವಾ ಇನ್ನಿತರ ಫೀಸ್ಗಳು ಇಲ್ಲಿ ಇರುವುದಿಲ್ಲ. ಆದ್ದರಿಂದ ಈ ಆ್ಯಪ್ನ ನೀವೆಲ್ಲ ಯೂಸ್ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲ ತರಹದ ವರ್ಕ್ಗಳು ನಾನು ಇಲ್ಲಿ ಆ್ಯಡ್ ಮಾಡಿರ್ತೀನಿ. ಮತ್ತು ನಾನು ಇಲ್ಲಿ KYCನೂ ಆ್ಯಡ್ ಮಾಡಿದ್ದೀನಿ. ಈಗ ನೋಡಿ, ಸುಮ್ಮನೆ ಯಾವುದೋ ಒಂದು KYC ಮಾಡಿದ್ದೆ ನಾನು. ಈ ಲಾಗಿನ್ ಪೇಜ್ದು ಎಲ್ಲ ವರ್ಕು ನಂಗೆ ಗೊತ್ತು ಅಂತ ಹಾಕಿದ್ದೆ. ನಾನೇ ಅಡ್ಮಿನ್ ಆಗಿರೋದ್ರಿಂದ ನಾನು ಇದನ್ನೆಲ್ಲ ಚೆಕ್ ಮಾಡ್ಬೋದು. ಅವ್ರದ್ದು ಆಧಾರ್ ಕಾರ್ಡ್ ಏನು ಹಾಕೋರೆ, ಪ್ಯಾನ್ ಕಾರ್ಡ್ಗೆ ಏನು ಹಾಕೋರೆ, ಸೆಲ್ಫಿಗೆ ಏನು ಹಾಕೋರೆ, ಆಧಾರ್ ಬ್ಯಾಕು ಫ್ರಂಟು, ಅಡ್ರೆಸ್ ಪ್ರೂಫು ಏನು ಹಾಕಿದ್ದಾರೆ ಅದೆಲ್ಲ ತೊಗೊಂಡು ನಾನು ಅಪ್ರೂವ್ ಕೊಟ್ಟರೆ ಅಲ್ಲಿ ನಮಗೆ ತೋರಿಸುತ್ತೆ. ಈಗ ನಾನು ವರ್ಕರ್ ಅಲ್ವಾ, ಈಗ ನಂದು ಅರ್ನಿಂಗ್ಸ್ ಎಷ್ಟಾಗಿದೆ ಇಷ್ಟು ದಿನಕ್ಕೆ. ಈಗ ನಾನು 200 ರೂಪಾಯಿ ಅರ್ನ್ ಮಾಡಿದ್ದೀನಿ ಇವತ್ತು. ಇದು ನನಗೆ ಅಲ್ಲಿ ಲೆಕ್ಕನೂ ತೋರಿಸುತ್ತೆ.
ಇಷ್ಟು ನನ್ನ ಆ್ಯಪ್ ಆಗಿದೆ. ಥ್ಯಾಂಕ್ ಯು.